ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ, ಗುಡ್ ಈವ್ನಿಂಗ್. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಹುಬ್ಳಿ, ಈ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷರು, ಮ್ಯಾನೇಜಿಂಗ್ ಕಮಿಟಿ ಮತ್ತು ಎಲ್ಲ ಸರ್ವ ಸದಸ್ಯರು, ನಮ್ಮ ಎಲ್ಲ ಆತ್ಮೀಯ ಬಂಧು ಬಾಂಧವರು, ಈ ಇಂಜಿನಿಯರ್ಸ್ ಅಸೋಸಿಯೇಷನ್ನಿಂದ ನನಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಂಥ, ಪ್ರೋತ್ಸಾಹ ನೀಡಿದಂಥ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ನಮ್ಮ ಎಲ್ಲ ಗುರುವರ್ಯರು, ಹಿರಿಯರು, ನಮ್ಮ ಅಣ್ಣಂದಿರು ನನಗೆ ಯಾವಾಗಲೂ ತುಂಬ ಆತ್ಮೀಯರಾಗಿ, ಸ್ನೇಹಿತರಾಗಿ ನನ್ನ ಜೊತೆ ಇಷ್ಟು ವರ್ಷ ನಾವು ಜೊತೆ ಸೇರಿ ಎಲ್ಲ ಇದ್ದೀವಿ. ನನಗೆ ಮನಸ್ಸು ತಡೆಯೋಕ್ಕಾಗಲಿಲ್ಲ, ಆದ್ದರಿಂದ ನಾನು ಈ ವಿಡಿಯೋ ಸ್ಪೀಚ್ ನಾನು ಮಾಡ್ತಾಯಿರೋದು. ದಯವಿಟ್ಟು ಕ್ಷಮಿಸಬೇಕು, ಯಾಕೆಂದರೆ ನಾನು ಧಾರವಾಡದಿಂದ ಹುಬ್ಳಿಗೆ ಬಂದು ಮತ್ತು ಇಲ್ಲಿ ನಮ್ಮದೇ ಒಂದು ಪ್ರೋಗ್ರಾಮು ಇಂಜಿನಿಯರ್ಸ್ಗೋಸ್ಕರ ಇವತ್ತು ಅವರು ಜಾಬ್ ಶೆಟ್ಟಿ ಸರು ಅದು ಸೌರ ವಿದ್ಯುತ್ತದು ಪ್ರೋಗ್ರಾಮ್ ಇತ್ತು, ಅದು ಅಟೆಂಡ್ ಮಾಡಿಕೊಂಡೆ. ಅಷ್ಟೇ ಅಲ್ಲ, ನಾನು ಮತ್ತು ನಾಳೆ ಇನ್ನೂ ಮಾಡೋಕ್ಕೆ ಸಮಯ ಆಗುತ್ತೋ ಇಲ್ಲೋ ಅಂಥೇಳಿ ಸರ್ಟಿಫೈಡ್ ಕಾಪೀಸ್ ಬೈಲಾದು ಅದನ್ನು ಬೈಂಡಿಂಗ್ ಕೂಡ ಈಗ ಮಾಡಿಸಿ ರೆಡಿ ಮಾಡಿದೆ. ನಾನು ಕೊಡುವಾಗೂ ತುಂಬ ಒಳ್ಳೆಯ ಒಂದು ಸ್ಟೇಟಸಲ್ಲಿ ಅದಕ್ಕೆ ಒಂದು ಗೌರವಪೂರ್ವಕವಾಗಿ ಅದು ಅವರು ಅಲ್ಲಿ ಪ್ರಿಂಟ್ ಹಾಕಿ ಸೈನ್ ಮಾಡಿ ಕೊಟ್ಟಿರ್ತಾರೆ. ಅದೇ ಸ್ಥಿತಿಯಲ್ಲಿ ಕೊಡೋದು ಬೇಡ, ಅದಕ್ಕೆ ಒಂದು ಇದು ಕೊಡಬೇಕು, ಒಂದು ಗೌರವ ಸಲ್ಲಿಸಿ ಅದನ್ನು ಬೈಂಡಿಂಗ್ ಮಾಡಿಸಿ ಕೊಡಬೇಕು ಅಂಥೇಳಿ ಅದನ್ನು ಕೂಡ ಈಗ ಮಾಡಿಸಿ ಇಟ್ಕೊಂಡಿದ್ದೀನಿ. ನಾನು ಇನ್ನೂ ಮನೆಗೆ ಹೋಗಿಲ್ಲ, ಈಗ ತಾನೇ ಅಲ್ಲಿ ಬೈಂಡಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೂ ನನಗೆ ಈ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ತಾವೆಲ್ಲ ನನಗೆ ತುಂಬ ಪ್ರೀತಿ, ವಿಶ್ವಾಸ ಮತ್ತು ನಮ್ಮ ತುಂಬ ಲೈಕ್ ಮಾಡಿದಿರಿ. ಎಲ್ಲ ನಮ್ಮ ಇವರು ಯಾರು ನಮ್ಮ ದೇವಕಿ ಮೇಡಮು, ಪೋಪ್ಳೆ ಮೇಡಮು, ಇವರು ಸುನೀಲ್ ಪೋಪ್ಳೆ, ಮತ್ತು ಇವರು ಅಣ್ಣ ಅಶೋಕ ಬಸವ ಅವರು, ಆಮೇಲೆ ಮತ್ತು ಇವರು ನಮ್ಮ ಯಾರು ಮಲ್ಲಿಕಾರ್ಜುನ್ ಉಳ್ಳಾಗಡ್ಡಿಯವರು, ಆಮೇಲೆ ಮತ್ತು ನಮ್ಮ ಅಂಗಡಿ ಸಾಹೇಬರು, ಹಾಗೆ ನಮ್ಮ ಇವರು ಮಕ್ಬುಲ್ ರಶ್ಮಿ ಅವರು, ನಮ್ಮ ಕ್ರಿಕೆಟ್ ಆಟಗಾರರು. ನಾವು ಯಾವಾಗಲೂ ತುಂಬ ಅವರು ಕ್ರಿಕೆಟ್ ಗ್ರೌಂಡಿಗೆ ನಾನು ಯಾವಾಗ ಬರ್ತೀನಿ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ನಮ್ಮ ಇವರು ಮತ್ತು ಎಲ್ಲ ನಮ್ಮ ಕಾಟೇವಾಡಿಯವರು ಟೈಮ್ ಟು ಟೈಮ್ ನನಗೆ ಫೋನ್ ಮಾಡಿ ನನಗೆ ಅಷ್ಟೇ ನಾವೆಲ್ಲ ಒಬ್ರಿಗೊಬ್ಬರು ಕೋಆರ್ಡಿನೇಷನಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಅವ್ರ ಕಡೆ ಏನು ಕಾಟೇವಾಡಿಯವ್ರಿಗೆ ಬಂತು, ಆಮೇಲೆ ನಮ್ಮ ಇವರು ಜುಂಜಣ್ಣವ್ರ ಸಾಹೇಬರು, ಆಮೇಲೆ ನಮ್ಮ ಪರ್ವೇಜ್ ಕನಕಗಿರಿಯವರು, ಮತ್ತು ನಮ್ಮ ಕಡಗದಣ್ಣ ರಾಜೀವ್ ಕಡಗದಣ್ಣ, ಹಾಗೆ ನಮ್ಮ ಇವರು ಸೋಮು ಪಾಟೀಲ್ ಅವರು, ಮತ್ತು ಇನ್ನು ನಮ್ಮ ಇವರು ಅರ್ಬಾಬ್ ಖಾನ್ ಅವರು, ಮತ್ತು ನಮ್ಮ ಆದರ್ಶ್ ಗುಪ್ತಾ, ಹೀಗೆ ನಮ್ಮ ಇವರು ನಮ್ಮ ರಟ್ಗಲ್ಲಣ್ಣ. ನನಗೇನಿಲ್ಲ, ನಮ್ಮ ಅಂತ ಬಂದುಬಿಡುತ್ತೆ, ಅದು ಏನೋ ಅಭ್ಯಾಸ. ಸೊ ತಾವೆಲ್ಲ ಶುಭ ಕೋರಿದ್ದೀರಿ, ಧನ್ಯವಾದ ಹೇಳಿದ್ದೀರಿ. ಇದಕ್ಕೆಲ್ಲ ಎಲ್ಲರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಎಲ್ಲರೂ ಖುಷಿಪಟ್ಟಿರ್ತಾರೆ, ಎಲ್ಲರೂ ಮನಸ್ಸಲ್ಲಿ ಧನ್ಯವಾದ ಹೇಳಿರ್ತಾರೆ. ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ತಮ್ಮೆಲ್ಲ ಪ್ರೋತ್ಸಾಹಗಳನ್ನು ನಾನು ತುಂಬ ನೆನೆಸ್ಕೊತೀನಿ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ನಾನು ಇದು ಅಳಿಲು ಸೇವೆ, ನನಗಿದು ಲೆಫ್ಟ್ ಹ್ಯಾಂಡ್ ಜಾಬು. ನಾನು ಈಗ ಏನು ತುಂಬ ಬೇಕಾದಷ್ಟು ನೀವು ಅದು ಏನೇ ಇರಲಿ ಅಸೋಸಿಯೇಷನ್ ವಿಚಾರ ಇದು ಒಂಥರ ನಮಗೆ ಜನ್ಮಸ್ಥಳ ಇದ್ದಂಗೆ ACC ಹುಬ್ಳಿ ಅಂದರೆ. ಅದಕ್ಕೆ ನಾನೇನು ಅದಕ್ಕೆ ನಮ್ಮ ಇವರು ಯಾರು ನಮ್ಮ ಪ್ರೆಸಿಡೆಂಟು ದೇವಕಿ ಮೇಡಮ್ ಬಂತು, ಆಮೇಲೆ ಇದು ವೈಸ್ ಪ್ರೆಸಿಡೆಂಟು, ಆಮೇಲೆ ಇವರು ಕಾಟೇವಾಡಿ ಸೆಕ್ರೆಟ್ರಿ, ಮತ್ತು ಇನ್ನು ಉಳಿದ ಎಲ್ಲ ನಿಮ್ಮ ಏನು ಈಗ ನಮ್ಮ ಒಂದು ACC ಹುಬ್ಳಿದು ಮ್ಯಾನೇಜಿಂಗ್ ಕಮಿಟಿ ಟೀಮ್. ಸೊ ಎಲ್ಲರದ್ದು ಪ್ರೋತ್ಸಾಹ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಸದಸ್ಯರದ್ದು ಕೂಡ ತುಂಬ ಒಂದು ಪ್ರೋತ್ಸಾಹ ಇದೆ. ನನಗೆ ಗೊತ್ತಿರುತ್ತೆ ಯಾರ್ಯಾರು, ಮತ್ತು ಅದರಲ್ಲಿ ನಮ್ಮ ಹಿರಿಯ ಸಿವಿಲ್ ಇಂಜಿನಿಯರು ಅವ್ರದ್ದು ತುಂಬ ನಾವು, ಏಕೆಂದರೆ ಎಲ್ಲ ಗ್ರೂಪಲ್ಲಿ ಬರಲ್ಲ, ನಾವು ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಮೆಸೇಜಲ್ಲಿ ಸೇರ್ತಾ ಇರ್ತೀವಿ. ಸೊ ಹೀಗಾಗಿ ನನಗೆಲ್ಲವೂ ಆ ಥರ ನನಗೆ ಈ ಗ್ರೂಪಲ್ಲಿ ವಿಶ್ ಮಾಡಿದವರು ಅಷ್ಟೇ ಅಂತ ಅಲ್ಲ, ನನಗೆ ಎಲ್ಲರಿಗೂ ಎಲ್ಲ ಅವರವರು ಬ್ಯುಸಿ ಇರ್ತಾರೆ. ಹೀಗಾಗಿ ನಾನು ಒಟ್ಟಾರೆ ಎಲ್ಲರೂ ನನಗೆ
ಖುಷಿಪಟ್ಟಿದ್ದಾರೆ ಅಂತ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಪ್ರೆಸಿಡೆಂಟ್ ದೇವಕಿ ಮೇಡಮು ಮತ್ತು ಮ್ಯಾನೇಜಿಂಗ್ ಕಮಿಟಿಯವರು ಎಲ್ಲರೂ ನಿಮಗೆ ತುಂಬ ಥ್ಯಾಂಕ್ಸು. ನನಗೆ ನೀವು ಒಂದು ಪೇಷನ್ಸ್ ತೊಗೊಂಡಿದ್ದೀರಿ, ಎಲ್ಲ ಸದಸ್ಯರು ಪೇಷನ್ಸ್ ತೊಗೊಂಡಿದ್ದೀರಿ. ಪೇಷನ್ಸು ತುಂಬ ಅಗತ್ಯ. ಸೊ ಆದ್ದರಿಂದ ನಾನೇನೋ ಹೇಳೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ನನ್ನ ಮನಸ್ಸಲ್ಲಿ ಇದ್ದದ್ದು ಹೇಳಿದ್ದೀನಿ. ಮುಂದೆ ಎಲ್ಲರೂ ಸೇರಿ ಕೆಲಸ ಮಾಡೋಣ. ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಟ್ಟರೆ ನಾನು ನಿಭಾಯಿಸುವಂಥ ಸಾಮರ್ಥ್ಯ ನನಗಿದೆ. ನಾನು ಖಂಡಿತ ನಾನು ನಿಭಾಯಿಸಬಲ್ಲೆ. ಏನೇ ಬರಲಿ ಮಾಡ್ತೀನಿ. ಮತ್ತು ಈವನ್ ನಾನು ಈಗ ಇಲಾಖೆಯಲ್ಲಿ ಧಾರವಾಡ ಸಹಕಾರ ಇಲಾಖೆ ನಮ್ಮ ಇವರು ಸಾರಿಗೆ ನಾನು ನಮ್ಮ ಬಗಲಿ ಸಾಹೇಬರು ನಾನು ಹೇಳ್ಕೊಂಡು ಬಂದಿದ್ದೀನಿ. ನಮ್ಮ ಅಸೋಸಿಯೇಷನ್ದು ಇನ್ನೂ ಕೆಲಸಗಳಿದೆ, ನಾನು ಬರ್ತೀನಿ. ನಮ್ಮ ಕಮಿಟಿಯವರು ಇದ್ದಾರೆ, ಅವರು ನಾವು ಸೇರಿ ಬರ್ತೀವಿ ಅಂತ ಹೇಳಿ ಬಂದಿದ್ದೀನಿ. ಏನೇ ಇದ್ದರೂ ಹೇಳಿ, ಬರೀ ಫೋನ್ನಲ್ಲೇ ಆಗುತ್ತೆ. ಏನೂ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಅಭಿವೃದ್ಧಿ ಕೆಲಸಗಳನ್ನು ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ನನ್ನ ಒಂದು ಸಹಕಾರ ಯಾವಾಗಲೂ ಇದೆ. ನಾನು ಯಾವತ್ತೂ ಇದು ಮಾಡ್ತೀನಿ, ಅದ್ರ ಬಗ್ಗೆ ಚಿಂತೆ ಬೇಡ. ನನ್ನ ಕಡೆಯಿಂದ ಯಾವಾಗಲೂ ಏನು ನನ್ನ ಕೆಪಾಸಿಟಿ ಮೀರಿ ನಾನು ಮಾಡ್ತೀನಿ. ನಾನು ಬರೀ ಲೋಕಲ್ ಅಂತ ಅಲ್ಲ, ನಾನೇನು ಜಂಬ ಕಚ್ಕೊಳ್ಳೋದು ಆ ಥರ ಹೇಳ್ಕೊಳ್ಳೋದು ಅದು ನನ್ನಲ್ಲಿಲ್ಲ. ಇದ್ದದ್ದು ನೇರವಾಗಿ ಫ್ರೀ ಆ್ಯಂಡ್ ಫ್ರ್ಯಾಂಕಾಗಿ ಹೇಳ್ತೀನಿ. ಆಮೇಲೆ ಎಲ್ಲರಿಗೂ ಖುಷಿಯಾಗಿದೆ. ಇದು ಇನ್ನು ಮುಂದಿನ ಕಾರ್ಯಕ್ರಮಗಳಿದೆ. ನಾನು ಕೆಲವು ಸಲಹೆಗಳನ್ನು ಗ್ರೂಪಲ್ಲೇ ಕೊಟ್ಟಿದ್ದೀನಿ, ನಾನು ಲೆಟ್ರು ಕೊಟ್ಟಿದ್ದೀನಿ, ಅನೇಕರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಗಣನೆಗೆ ತಗೊಂಡು ಖಂಡಿತ ಈ ಕಮಿಟಿಯವರು ಮಾಡ್ತಾರೆ. ನನಗೆ ಅಷ್ಟೊಂದು ವಿಶ್ವಾಸ ಇದೆ. ಯಾರೇ ಅಧಿಕಾರಕ್ಕೆ ಬಂದಾಗ ಅವರಿಗೆ ನಾವು ನಮ್ಮ ಸಹಾಯ ಸಹಕಾರ ನಾವು ನೀಡಬೇಕು. ಅವರಷ್ಟೇ ಮಾಡೋಕ್ಕಾಗೋದಿಲ್ಲ, ಎಲ್ಲರೂ ಸೇರಿ ಮಾಡಬೇಕು. ನನಗೆ ಎಲ್ಲರಿಗೂ ನೀವು ಈ ಗ್ರೂಪಲ್ಲಿ ನೀವೆಲ್ಲ ಧನ್ಯವಾದ ಹೇಳಿರಿ, ಲೈಕ್ ಮಾಡಿದ್ದೀರಿ, ಕಾಂಗ್ರ್ಯಾಚುಲೇಷನ್ಸ್ ಹೇಳಿದಿರಿ. ನಿಮಗೂ ಕೂಡ ಕಾಂಗ್ರ್ಯಾಚುಲೇಷನ್ಸ್. ನೀವು ಎಲ್ಲ ಖುಷಿಪಟ್ಟಿದ್ದೀರಿ. ನಿಮ್ಮ ಸಂತೋಷವೇ ನನ್ನ ಸಂತೋಷ ಅಂತ ನಾನು ಭಾವಿಸ್ತೀನಿ. ಮುಂದೆಯೂ ನನ್ನ ಕಡೆಯಿಂದ ಎಲ್ಲ ಸಹಕಾರ ಇರುತ್ತೆ. ನಿಮ್ಮ ಬೆಂಬಲದಿಂದ ನಾನು ಏನೋ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮ ಒಂದು ಸಹಕಾರ ಇದೇ ಥರ ಮುಂದುವರಿಸಿ. ನನ್ನ ಕಡೆಯಿಂದ ಏನೂ ಬಂದರೂ ನಾನು ಯಾವತ್ತೂ ನಾನು ಈ ಭೂಮಿ ಮೇಲೆ ಇರೋವರೆಗೂ ನಾನು ಖಂಡಿತ ನನ್ನ ಕಡೆಯಿಂದ ಏನು ಮಾಡಬೇಕು ನಾನು ಖಂಡಿತ ಮಾಡ್ತೀನಿ. ನನ್ನ ಗಮನಕ್ಕೆ ತಂದರೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಗುಡ್ ನೈಟು. ಮತ್ತು ಇನ್ನು ಮುಂದೆ ವಿಡಿಯೋ ಸ್ಪೀಚ್ ಬರೋದಿದೆ. ನನಗೆ ಟಾರ್ಗೆಟ್ಸ್ ಇದೆ, ಎಸ್ಪೆಷಲಿ KPC ಆ್ಯಕ್ಟ್ ಅದರ ಬಗ್ಗೆ ನಾನು ಭಾಳ ಹೇಳೋದಿದೆ. ಅದಕ್ಕೆ ನಾನು ಒಂದು ಸಲ ಹೆಜ್ಜೆ ಮುಂದಿಟ್ಟರೆ ಮತ್ತೆ ಹಿಂದೆ ಇಡಲ್ಲ. ಅದರಲ್ಲಿ ಏನು ಅನ್ಯಾಯ ಅಡಗಿದೆ, ಅದರಲ್ಲಿ ಏನು ಸಮಸ್ಯೆಗಳಿದೆ ಅಂತ ಮುಂದಿನ ವಿಡಿಯೋ ಸ್ಪೀಚಲ್ಲಿ ಬರುತ್ತೆ ಖಂಡಿತ. ಎಲ್ಲರೂ ನಮ್ಮವರೇ, ಅವರು ವರ್ಕ್ ಮಾಡಿದ್ದಾರೆ, ಆ ಥರ ಏನಿಲ್ಲ. ನಾವೆಲ್ಲ ಸೇರಿ ವರ್ಕ್ ಮಾಡಿದ್ವಿ. ಕೊನೆಗೆ ಅವರು ಮಾಡಿದ್ದು ನನಗೆ ಅಷ್ಟೇ ಅಲ್ಲ, ರಾಜ್ಯದ ಅನೇಕ ನಮ್ಮ ಇಂಜಿನಿಯರ್ಸ್ಗೆ ನಾವೇನು ಕೇಳ್ತಾ ಇಲ್ಲ, ತಿದ್ದುಪಡಿ ಕೇಳ್ತಾ ಇದ್ದೀವಿ. ನಾವೇನು ಮಾತಾಡಿದ್ವಿ ಆ ಮಿನಿಟ್ಸು ಹೈಡ್ ಮಾಡಿಬಿಟ್ಟು ಮಾಡಿದ್ದಾರೆ. ಇರಲಿ, ಪರವಾಗಿಲ್ಲ, ಅದನ್ನು ಸರಿಪಡಿಸೋಕ್ಕೆ ಬಂದೇ ಬರುತ್ತೆ. ಅದು ಮುಂದಿನ ವಿಚಾರ. ಟಾರ್ಗೆಟ್ಗಳಿದೆ, ಆ ಟಾರ್ಗೆಟ್ಗಳನ್ನು ಖಂಡಿತ ನಾನು ಅದಕ್ಕೆ ನನ್ನ ಕಡೆಯಿಂದ ನಾನು ಏನು ಪ್ರಯತ್ನ ಮಾಡಬೇಕು, ಅದನ್ನು ಯಾವ ರೀತಿ ಅದನ್ನು ಬಗೆಹರಿಸಬೇಕು, ಅದು ನಾನು ಖಂಡಿತ ಅದಕ್ಕೆ ನನ್ನ ಪ್ರಯತ್ನ ಇದೆ. ನಾನಾಗಲೇ ಮುಂದೆ ಹೊರದಿದ್ದೀನಿ. ಅದಕ್ಕೆ ತಮ್ಮ ಸಹಾಯ ಬೆಂಬಲ ಅದು ತುಂಬ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲ ರೀತಿಯಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಮತ್ತು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಸಹಾಯ ಸಹಕಾರ ಬೆಂಬಲಗಳು ಇರಲಿ. ನಾನು ಕೆಲಸ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ ನಿಮ್ಮ ಪ್ರೋತ್ಸಾಹದಿಂದ ಸಾಧ್ಯ ಆಗುತ್ತೆ. ಈ ಮೊದಲು ಅದೇ ಥರ ನಿಮ್ಮೆಲ್ಲ ಪ್ರೋತ್ಸಾಹ ಇದೆ. ನಾನು ಸುಮ್ಮನೆ ಮಾಡೋಕ್ಕೆ ಹಂಗಾಗಲ್ಲ, ಪ್ರೋತ್ಸಾಹ ಬೇಕು. ನಿಮ್ಮ ಪ್ರೋತ್ಸಾಹದಿಂದ ನಾನು ಏನೋ ಮಾಡೋಕ್ಕೆ ನಾನು ರೆಡಿ ಇದ್ದೇನೆ. ನಿಮಗೆಲ್ಲ ಧನ್ಯವಾದಗಳು, ತುಂಬ ಥ್ಯಾಂಕ್ಸು. ಗುಡ್ ನೈಟ್.